ನಮಸ್ಕಾರ ವೀಕ್ಷಕರೇ, ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಡಿಗ್ರಿ ಕಾಲೇಜ್ಗಳು ಯಾವಾಗ ಆರಂಭವಾಗ್ತವೆ ಅನ್ನೊಂದು ಗೊಂದಲ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಮೆಸೇಜಸ್ ಮತ್ತು ಮೇಲೆ ಕೆಲವು ಆ್ಯಕ್ಚುಲಿ ಪೋಸ್ಟ್ಸ್ ಏನಪ್ಪ ಅಂತಂದರೆ ಫಾರ್ವರ್ಡ್ ಆಗ್ತಾ ಇವೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ CN ಅಶ್ವತ್ಥನಾರಾಯಣ ಅವರು, ಉನ್ನತ ಶಿಕ್ಷಣ ಸಚಿವರಾದ ಅವ್ರು ಹೇಳಿದ್ದಾರೆ ಏನಪ್ಪ ಅಂದರೆ ಟ್ವೀಟ್ ಮಾಡಿದ್ದಾರೆ. ಪದವಿ ಕಾಲೇಜುಗಳ ಆರಂಭದ ದಿನಾಂಕದ ಬಗ್ಗೆ ಇನ್ನೂ ನಿರ್ಧಾರವಾಗಿಲ್ಲ, ಅಂದರೆ ಇನ್ನೂ ಒಟ್ಟಾಗಿ ಡಿಸೈಡೇ ಮಾಡಿಲ್ಲ ಯಾವಾಗ ಸ್ಟಾರ್ಟ್ ಮಾಡಬೇಕಂತ ಹೇಳಿ. ಸೊ ಅದಕ್ಕಾಗಿ ಒಂದು ಕ್ಲಾರಿಫಿಕೇಷನ್ ಇದೆ. ಯಾವುದೇ ರೀತಿ ನಿಮಗೆ ಫೇಕ್ ಮೆಸೇಜ್ ಬಂದಿದೆ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ. ಸೊ ಇಲ್ಲಿ ಟ್ವೀಟ್ ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಕನ್ಫರ್ಮ್ ಮಾಡಿದ್ದಾರೆ ಏನಂದರೆ ಕಾಲೇಜುಗಳ ದಿನಾಂಕ ಅಂದರೆ ಯಾವಾಗ ಆರಂಭ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಇದುವರೆಗೂ ಡಿಸ್ಕಷನ್ನಲ್ಲಿ ಆಗಿಲ್ಲ, ಅದು ಅದ್ರ ಬಗ್ಗೆ ಯಾವುದೇ ರೀತಿ ನಿರ್ಧಾರ ತೆಗೆದುಕೊಂಡಿಲ್ಲ. ಸರ್ಕಾರದ ಮೊದಲ ಆದ್ಯತೆ ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡುವುದಾಗಿದೆ. ಇಲ್ಲಿವರೆಗಿನ ಲೇಟೆಸ್ಟ್ ಆಗಿ ಹೇಳಬೇಕು ಅಂತಂದರೆ ಸರ್ಕಾರಿ ಕಾಲೇಜ್ ಆಗಿರ್ಬೋದು ಮತ್ತು ಅನುದಾನಿತ ಕಾಲೇಜುಗಳ ಬಗ್ಗೆ ಹೇಳಬೇಕಂದ್ರೆ 65% ಲಸಿಕೆನ ಆಲ್ರೆಡಿ ನೀಡಲಾಗಿದೆ. ಖಾಸಗಿ ಕಾಲೇಜುಗಳಲ್ಲೂ ಸಹ ತ್ವರಿತವಾಗಿ ಲಸಿಕಾಕರಣ ನಡೆಸಲು ಸೂಚಿಸಲಾಗಿದೆ. ಎಲ್ಲರ ಸುರಕ್ಷತೆ ಕಾಪಾಡೋಣ ಅಂತ ಅಲ್ಲಿ ತಿಳಿಸಿದ್ದಾರೆ. ಅಂದರೆ ಇದುವರೆಗೂ ಕಾಲೇಜುಗಳು ಯಾವಾಗ ಆರಂಭ ಅನ್ನೋದ್ರ ಬಗ್ಗೆ ಡಿಸಿಷನ್ ತೆಗೆದುಕೊಂಡಿಲ್ಲ ಅನ್ನೋದು ಮಾಹಿತಿನ ಟ್ವೀಟ್ ಮಾಡೋದ್ರ ಮೂಲಕ ಸ್ಪಷ್ಟವಾಗಿ ಹೇಳಿದ್ದಾರೆ. ಓಕೆ, ಇದಾಗಿತ್ತು ಲೇಟೆಸ್ಟಾಗಿ ಬಂದಿರುವಂತಹ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ನ ನೀಡಲು ಪ್ರಯತ್ನ ಮಾಡ್ತೇನೆ. ಚೆನ್ನಾಗಿ ಅನಿಸಿದ್ರೆ ಚಾನಲ್ಗೆ ಸಪೋರ್ಟ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಅಪ್ಡೇಟ್ನೊಂದಿಗೆ ಟೇಕ್ ಕೇರ್, ಬಾಯ್.